ಆತ್ಮೀಯರೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮೊಡನೆ ಹಂಚಿಕೊಳ್ಳಬೇಕು ಅಂತ ಹೇಳಿ ಸಿದ್ಧಪಡಿಸಿಕೊಂಡ ವಿಷಯ ವಸ್ತು ಪ್ರಾಚೀನ ಭಾರತ ಇತಿಹಾಸ ಮಾಲಿಕೆ. ಏಕೆಂದರೆ ಸ್ಪರ್ಧಾಯುಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನ್ಷಿಯಂಟ್ ಇಂಡಿಯನ್ ಹಿಸ್ಟರಿ ಈ ಭಾಗದ ಅನೇಕ ಪ್ರಶ್ನೋತ್ತರಗಳು ಬರುತ್ತವೆ, ಬಂದು ಹೋಗಿವೆ. ಆದರೆ ನಾವುಗಳೆಲ್ಲ ಡಿಗ್ರಿ ಓದುವಾಗ ಓದಿರ್ತೇವೆ, ಅಲಕ್ಷ್ಯ ಮಾಡಿರ್ತೇವೆ. ಎಕ್ಸಾಮ್ ಬಂದಾಗ ಇದು ಬಂದಿತ್ತು ಅಂತ ನೆನಪು ಮಾಡ್ಕೊಳ್ತೇವೆ. ಹಾಗಾಗಬಾರ್ದು ಅಂಥೇಳಿ ಒಂದಿಷ್ಟು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಆರಂಭಕ್ಕೆ ಭಾರತೀಯ ಇತಿಹಾಸದ ಆಧಾರಗಳು ಅಂದರೆ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬರಲಿಕ್ಕೆ ಏನೆಲ್ಲ ಅಂಶಗಳು ಕಾರಣವಾಗಿದ್ವು ಅನ್ನೋದನ್ನು ನೋಡ್ಕೊಂಡು ಬರುವ. ದುಷ್ಯಂತ ಶಕುಂತಲೆಯರ ಮಗನಾದ ಭರತನಿಂದ ಭರತಖಂಡ ಎಂದು ಭರತವರ್ಷ ಹಾಗೂ ಭಾರತ ಎಂಬ ಹೆಸರು ಬಂದಿದೆ. ಇದು ಸಪ್ತ ಖಂಡಗಳಲ್ಲಿ ಒಂದಾಗಿದ್ದು ಇದರ ಆಕಾರವು ಜಂಬೂ ದ್ವೀಪವಾಗಿರುತ್ತದೆ. ಅಂದರೆ ನೇರಳೆ ಹಣ್ಣನ್ನು ಹೋಲುವುದರಿಂದ ಇದನ್ನು ಜಂಬೂ ದ್ವೀಪ ಅಂತ ಹೆಸರು ಬಂದಿದೆ. ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಪರ್ಷಿಯನ್ ಪದದಿಂದ ಬಂದಿದೆ. ಪರ್ಷಿಯನ್ನರು ಸಿಂಧು ನದಿಯನ್ನು ಹಿಂದೂ ನದಿ ಎಂದು, ಅದರ ಪ್ರದೇಶವನ್ನು ಹಿಂದೂಸ್ತಾನ್ ಎಂದು ಕರೆದರು. ಕರ್ನಾಟಕ ಎಂಬ ಶಬ್ದವು ಮಹಾಭಾರತ ಭೀಷ್ಮ ಪರ್ವತದಲ್ಲಿ ಸಭಾ ಪರ್ವದಲ್ಲಿ ಮೊಟ್ಟ ಮೊದಲು ಉಲ್ಲೇಖಿಸಲ್ಪಟ್ಟಿದೆ. ತಮಿಳು ಗ್ರಂಥವಾದ ಶಿಲಪ್ಪಾಧಿಕಾರಂ ಮತ್ತು ಮಣಿಮೇಕಲೈ ಇಲ್ಲಿನ ಜನರು ಕರುನಾಡರ್ ಎಂದು ಉಲ್ಲೇಖಿಸಲಾಗಿದೆ. ವೆಲ್ಪಿಕುಡಿ ತಾಮ್ರಪಟದಲ್ಲಿ ಕರುನಾಡುಗನ್ ಎಂಬ ಹೆಸರಿನ ಪ್ರಸ್ತಾಪವಿದೆ. ಈಗ ಪುರಾತತ್ವ ಆಧಾರಗಳು. ಉತ್ಖನನಗಳು ನೋಡ್ಕೊಂಡು ಬರುವ. ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನೇ ಉತ್ಖನನ ಎಂದು ಕರೆಯುತ್ತೇವೆ. ಉತ್ಖನನ ಸಂದರ್ಭದಲ್ಲಿ ದೊರೆತ ಪುರಾತತ್ವ ಪಳೆಯುಳಿಕೆಗಳನ್ನು ಕಾರ್ಬನ್ 14 ಅಂದರೆ ಕಾರ್ಬನ್ C14 ಎಂದು ಕರೆಯುತ್ತೇವೆ. ಇಷ್ಟು ನಿಖರವಾದ ಕಾಲ ನಿರ್ಣಯ ಮಾಡುವುದಿಲ್ಲವೆಂಬ ಕಾರಣದಿಂದ ಫೋಟೋಸಿಯಂ ವಿಧಾನಗಳನ್ನು ಅಳವಡಿಸಿಕೊಂಡು ವೈಜ್ಞಾನಿಕವಾಗಿ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸಲಾಗಿದೆ. ಜೇಮ್ಸ್ ಪ್ರಿನ್ಸೆಪ್ ಅಶೋಕನ ಹಲವು ಶಾಸನಗಳನ್ನು ಓದಿ 1837ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಪತ್ರಿಕೆ ಪ್ರಕಟಿಸಿದೆ. ಇದರಿಂದ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯ ನಿಗೂಢತೆಯನ್ನು ಅರಿಯಲಾಯಿತು. 1924ರಲ್ಲಿ ಸರ್ ಜಾನ್ ಮಾರ್ಷಲ್ಲರು ಹರಪ್ಪ ಮತ್ತು ಮೊಹೆಂಜೊದಾರೋ ನಿವೇಶನಗಳ ಬಗ್ಗೆ ಲಂಡನ್ ವಾರಪತ್ರಿಕೆಯಲ್ಲಿ ಪ್ರಕಟಿಸಿದ್ದರಿಂದ ಭಾರತ ಇತಿಹಾಸ ಸುಮಾರು 3000 ವರ್ಷಗಳಷ್ಟು ಹಳೆಯದು ಎಂಬುದು ತಿಳಿಯಿತು. 1990-91ರಲ್ಲಿ JP ಜೋಶಿ ಮತ್ತು RS ಬಿಸ್ತರ್ ರವರು ಧೂಲ್ವೀರ ಎಂಬ ಹೊಸ ನೆಲೆ ಕಂಡು ಹಿಡಿದರು. ಕನಿಂಗ್ಹ್ಯಾಮ್ ಮತ್ತು ಜಾನ್ ಮಾರ್ಷಲ್ಲರು ತಕ್ಷಶಿಲಾ, ಬುದ್ಧಗಯ, ಸಾರನಾಥ, ಡಾಕ್ಟರ್ ಸಲ್ವಾನ್ ರವರು ನಳಂದ, ತಕ್ಷಶಿಲಾ, ಪಾಟಲಿಪುತ್ರ ಉತ್ಖನನ ಕಾರ್ಯ ಕೈಗೊಂಡಿದ್ದಾರೆ. ಪ್ರಪಂಚದಾದ್ಯಂತ ದೊಡ್ಡ ದೇವಾಲಯವಾದ ಕಾಂಬೋಡಿಯಾ, ಬೋರುಬುದರ್, ಜಾವಗಳಲ್ಲಿ ಆಗ್ನೇಯ ಏಷ್ಯಾ ದೇಶಗಳೊಂದಿಗೆ ಸಂಬಂಧ ಬಗ್ಗೆ ಹೇಳುತ್ತದೆ. ಇನ್ನು ಶಾಸನಗಳು ನೋಡ್ಕೊಂಡು ಬರೋದಾದರೆ ಭಾರತದಲ್ಲಿ ಈವರೆಗೆ 75,000ಕ್ಕಿಂತ ಹೆಚ್ಚಿನ ಶಾಸನಗಳು ದೊರೆತಿವೆ. ಪಿಪ್ರಾದಲ್ಲಿ ಅಂದರೆ ಅಶೋಕನ ದೊರೆತ ಶಾಸನವೇ ಅತ್ಯಂತ ಹಳೆಯದು ಎಂದು ಭಾವಿಸಲಾಗಿತ್ತು. ಆದರೆ ಸೋಲಾರ್ ಶಾಸನವು ಅಶೋಕನ ಶಾಸನಗಳಿಗಿಂತ ಸುಮಾರು 50 ವರ್ಷ ಹಿಂದೆಯದ್ದಾಗಿದೆ. ಒರಿಸ್ಸಾ ರಾಜ್ಯದ ಹಾದಿಗುಂಪ ಶಾಸನವು ಕಾರವೇಲ ರಾಜನ
ದಿಗ್ವಿಜಯಗಳ ಬಗ್ಗೆ ಹರಿಸೇನನಿಂದ ರಚಿತ ಅಲಹಾಬಾದ್ ಸ್ತಂಭ ಶಾಸನವು, ಸಮುದ್ರಗುಪ್ತ ಸಾಧನ ಬಗ್ಗೆ ರವಿಕೀರ್ತಿ ರಚಿಸಿದ ಐಹೊಳೆ ಶಾಸನ ಮತ್ತು ಕಾಕುತ್ಸು ವರ್ಮನ ಹಲ್ಮಿಡಿ ಶಾಸನಗಳು ಕರ್ನಾಟಕದ ಇತಿಹಾಸದ ಬಗ್ಗೆ ತಿಳಿ ಹೇಳುತ್ತವೆ. ಯೌಧೇಯ ರಾಜರ ನಾಣ್ಯಗಳು ದೊರೆತದ ಮೇಲೆ ಭಾರತದಿಂದ ವಿದೇಶಿಯರನ್ನು ಹೊರಹಾಕಿದ್ದು ಶ್ರೇಯಸ್ಸು ಸಲ್ಲಬೇಕಾಗಿದ್ದು ಯೌಧೇಯ ರಾಜರಿಗೆ ಹೊರತು ಗುಪ್ತ ವಂಶದವರಿಗಲ್ಲ ಎಂದು ಹೇಳಿತು. 1935ರ ಕಾಯ್ದೆ ಪ್ರಕಾರ ಬರ್ಮಾ ರಾಜ್ಯವು ಪ್ರತ್ಯೇಕವಾಗಿ ಏರ್ಪಟ್ಟಿತು. ಭಾರತ ಒಟ್ಟು ವಿಸ್ತೀರ್ಣವು ಆಗ 40,95,000 ಚದರ ಮೈಲಿಗಳಾಗಿತ್ತು. 1941ರ ಜನಗಣತಿಯಂತೆ 386 ಮಿಲಿಯನ್ ಜನಸಂಖ್ಯೆ ಹೊಂದಿತ್ತು. ಇಂಡಿಯನ್ ಎಂಬ ಹೆಸರು ಕೊಟ್ಟವರು ಗ್ರೀಕರು. ಈ ದೇಶದ ಪಶ್ಚಿಮ ಭಾಗವನ್ನು ಬ್ರಹ್ಮರ್ಷಿ ದೇಶ ಎಂದು ಕರೀತಾ ಇದ್ದರು. ಪತಂಜಲಿ ವ್ಯಾಕರಣದ ಆವರ್ತವಾಗಿರುವ ಆರ್ಯಾವರ್ತ ಪದವು ಹಿಮಾಲಯದಿಂದ ವಿಂಧ್ಯ ಪರ್ವತಗಳವರೆಗೆ ಮತ್ತು ಸಮುದ್ರದಿಂದ ಸಮುದ್ರಕ್ಕೆ ವಿಸ್ತರಿಸುತ್ತೆ ಎಂದು ತಿಳಿಸಲಿದೆ. ನಾನೀಗ ಭಾರತದ ಪ್ರಾಚೀನ ಇತಿಹಾಸದ ಮಾಲಿಕೆಯಲ್ಲಿ ಮೊದಲಿಗೆ ನಿಮಗೆ ಭಾರತ ಇತಿಹಾಸದ ಆಧಾರಗಳು ಮತ್ತು ಪುರಾತತ್ವ ಮೂಲಾಧಾರಗಳನ್ನು ವಿಸ್ತಾರವಾಗಿ ಹೇಳಿದ್ದೇನೆ. ಇದು 8ನೇ ಕ್ಲಾಸ್ನ ಸಮಾಜ ವಿಜ್ಞಾನ ವಿಸ್ತೃತ ರೂಪ. ಒಂದು ಕಡೆ ಚೆನ್ನಾಗಿ ಸೇವ್ ಮಾಡಿ ಇಟ್ಕೊಳ್ಳಿ, ಉಪಯೋಗಕ್ಕೆ ಇಂದಲ್ಲ ನಾಳೆ ಬಂದೇ ಬರ್ತದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ಇನ್ನಷ್ಟು ಬೆಂಬಲ ನೀಡಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ.